ನಾವೆಲ್ಲರೂ ಕಾಯ್ತಾ ಇರ್ತೀವಿ ಪ್ರತಿ ಸಲ ಒಂದೊಂದ್ಸಲಿ ಬಜೆಟ್ ಆಗುವಾಗ ರಾಜ್ಯ ಬಜೆಟ್ ಕೇಂದ್ರ ಬಜೆಟ್ ಆಗಬೇಕಾದ್ರೆ ಏನಾದರೂ ಗಿಫ್ಟ್ ಸಿಗುತ್ತಾ, ಮಧ್ಯಮ ವರ್ಗದವರಿಗೆ ಏನಾದರೂ ಸಿಗುತ್ತಾ, ಬಡವರ್ಗಕ್ಕೆ ಏನಾದರೂ ಸಿಗುತ್ತಾ, ಈ ರೀತಿ ಎಲ್ಲ ಲೆಕ್ಕಾಚಾರಗಳು ನಡೀತಾನೆ ಇರುತ್ತೆ. ಆದರೆ ಈಗ ಸಡನ್ ಆಗಿ ನವರಾತ್ರಿ ಇನ್ನೇನು ಹತ್ರದಲ್ಲೇ ಇದೆ, ಕೆಲವು ದಿನಗಳಿದೆ, ದೀಪಾವಳಿ ಅದಾದ ಮೇಲಿದೆ, ಕೆಲವು ದಿನಗಳು ನವರಾತ್ರಿ ಮತ್ತು ದೀಪಾವಳಿ ಇರಬೇಕಾದ್ರೆ ಕೇಂದ್ರ ಸರ್ಕಾರ ಒಂದು ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ. ಏನಪ್ಪಾ ಆ ಗಿಫ್ಟು? GST ದರ ಇಳಿಕೆ ಆಗಿರೋದು. ಸಡನ್ ಆಗಿ ಈ ತರ ಗಿಫ್ಟ್ ಕೊಟ್ಬಿಟ್ರೆ ಹೆಂಗೆ? ಇದರಿಂದ ಏನೆಲ್ಲ ಪ್ರಯೋಗ ಆಗತ್ತೆ? ರಾಜ್ಯಕ್ಕೆ ಏನಾದರೂ ಲಾಸ್ ಆಗತ್ತಾ? ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತು? ಯಾವುದರ GST ಅನ್ನ ಕಡಿಮೆ ಮಾಡಿದೆ? ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದರ ಜೊತೆಗೆ ಧರ್ಮಸ್ಥಳದ ಪ್ರಕರಣವನ್ನ ಕೂಡ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮಕ್ಕೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಅವರನ್ನ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಮೊದಲಿಗೆ GST ದರ ಇಳಿಕೆಯ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನೋಡೋಣ. ನವರಾತ್ರಿ ಹಾಗೂ ದೀಪಾವಳಿ ಹಬ್ಬಕ್ಕೂ ಮೊದಲೇ ಜನರಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಕೇಂದ್ರ ಸರ್ಕಾರದಿಂದ GST ದರ ಇಳಿಕೆಯ ಭಾರಿ ಗಿಫ್ಟ್. ಮೊದಲಿದ್ದಂತಹ 4 ಸ್ಲಾಬ್ಗಳನ್ನು ರದ್ದು ಮಾಡಿ 2 ಸ್ಲಾಬ್ ಈಗ %12 ಮತ್ತು 28 ದರ ರದ್ದಾಗಿದೆ. ಈಗ ಕೇವಲ %5 ಮತ್ತು %18 ದರ ಮಾತ್ರ ಅನ್ವಯ ಆಗುತ್ತೆ. ಅನೇಕ ಅಗತ್ಯ ವಸ್ತುಗಳ ಬೆಲೆಯನ್ನ ಕೇಂದ್ರ ಸರ್ಕಾರ ಇಳಿಸಿದೆ. ಐಷಾರಾಮಿ ವಸ್ತುಗಳಿಗೆ ಮಾತ್ರ %40 ದುಬಾರಿ ಸ್ಲಾಬ್ ಅನ್ನ ಹಾಕಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಂದ್ರೆ ನವರಾತ್ರಿಯಿಂದ ಈ ನೂತನ GST ದರಗಳು ಜಾರಿಗೆ ಬರುತ್ತೆ. 4 ಸ್ಲಾಬ್ ಇತ್ತು ಮೊದಲು, %5, %18, %12 ಮತ್ತು %28. ಈಗ 12 ಮತ್ತು 28 ರದ್ದು ಮಾಡಿ 5 ಮತ್ತು 18% ದರ ಅನ್ವಯ ಆಗೋ ರೀತಿ 2 ಸ್ಲಾಬ್ಗಳನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಇದು ನವರಾತ್ರಿಯ ಆರಂಭದಿಂದ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಇನ್ನು ಹಲವು ಅಗತ್ಯ ವಸ್ತುಗಳ ಮೇಲಿನ GST ಸಂಪೂರ್ಣ ರದ್ದಾಗೋಗಿದೆ. ನಿಲ್, ಶೂನ್ಯ ಅಂತ ಹೇಳ್ತೀವಲ್ಲ ಹಾಗೆ. ಹಾಲು, ಪನ್ನೀರ್, ರೋಟಿ, ಬ್ರೆಡ್, ಜೀವರಕ್ಷಕ ಮಾತ್ರೆಗಳು, ಮಕ್ಕಳಿಗೆ ಉಪಯೋಗಿಸುವಂತಹ ಪೆನ್ಸಿಲ್ಲು, ಎರೇಸರು, ನೋಟ್ಬುಕ್ಕು, ಕ್ರೇಯಾನ್ಸು, ಇದೆಲ್ಲದರ ಮೇಲಿನ GSTಯನ್ನ ರದ್ದು ಮಾಡಲಾಗಿದೆ. ವೈಯಕ್ತಿಕ ಜೀವ ವಿಮೆ, ಆರೋಗ್ಯ ವಿಮೆಗಳು ಸಹ ಶೂನ್ಯ GST. ಮಕ್ಕಳ ನ್ಯಾಪ್ಕಿನ್ಸ್, ಸೋಪ್, ಪಾತ್ರೆ, ಬೈಸಿಕಲ್ GST %5 ನಿಗದಿ ಮಾಡಿದ್ದಾರೆ. ಕೃಷಿ ಸಾಮಗ್ರಿ, ಕಟ್ಟಡ ಸಾಮಗ್ರಿ, ಆಟೋಮೊಬೈಲ್ಸ್, ಎಲೆಕ್ಟ್ರಿಕ್, ಬಹುತೇಕ ಎಲ್ಲ ಅಗತ್ಯ ವಸ್ತುಗಳ ಬೆಲೆ %5 ಮತ್ತು 18 ನಿಗದಿಯನ್ನ ಮಾಡಲಾಗಿದೆ. ಎಲ್ಲ ಅಗತ್ಯ ವಸ್ತುಗಳಲ್ಲೂ ದರ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ. ಇದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಬಹಳಷ್ಟು ಜನ ಖುಷಿಯಾಗಿದ್ದಾರೆ ಕೂಡ. ಹೌದು, ಇನ್ನೊಂದಷ್ಟು ದರ ಕಡಿಮೆ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇರೋರು ಕೂಡ ಇದ್ದಾರೆ. ಸೊ ಆದರೆ ಈಗ ಕಡಿಮೆ ಮಾಡಿರೋದ್ರಲ್ಲೇ ಜನ ಬಹಳಷ್ಟು ಖುಷಿಯಾಗಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಿಂದ GST ದರ ಇಳಿಕೆ ಮಾಡಿರೋದರ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಾಯಕರು ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ಕೊಂಡು ಆ ಯಾವ ಪದಾರ್ಥಗಳು ಸಾಮಾನ್ಯ ಜನರಿಗೆ ತಲುಪಬೇಕು, ಆ ಪದಾರ್ಥಗಳಿಗೆ GST ಇರಬಾರ್ದು, ಅಥವಾ ಇದ್ರೂ ಕೂಡ ಬಹಳ ಕಡಿಮೆ ಇರಬೇಕು. ಅದು ಸಾಮಾನ್ಯ ಜನರಿಗೆ ತಲುಪುವಂತದ್ದು ವಿಚಾರಗಳು. ಅಂಥದಕ್ಕೂ ಕೂಡ ಇವರು 18%, 22%, 28% ಹೀಗೆಲ್ಲ ಹಾಕಿದ್ರು. ಈಗ ಇಂಟರ್ನ್ಯಾಷನಲ್ ಇದು ಅಮೆರಿಕನ್ ಫಾಲೋಔಟ್ ಏನಾದರೂ ಆಗಿದೆಯೋ ಏನೋದು ನನಗೆ ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ. ಆದರೆ ಖಂಡಿತವಾಗಿ ಅವರು ರಿವಿಸಿಟ್ ಮಾಡಿದ್ದಾರೆ. ಹೌದು, ಈ ಜನರಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಅದರಿಂದ ಬೇಕು ಅಂತ. ಅದನ್ನ ಹಿಂದೆ ಬಹಳ ನಮ್ಮ ಪಕ್ಷದವರು ಅನೇಕ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಮೊದಲೇ ನಮ್ಗೆ GST ಹಣನ ನಮಗೆ ಬರಬೇಕಾದ ಹಣನೇ ಕೊಡ್ತಾ ಇಲ್ಲ. ಇನ್ನು ಹೆಚ್ಚಿಗೆ ಬರಬೇಕಾದ್ರೆ ಅವ್ರ ನಿರೀಕ್ಷೆ ಮಾಡಲಿಕ್ಕೆ ನಮ್ಗೇನು ಸಾಧ್ಯ ಇಲ್ಲ. ಕೆಲವು ಕಡೆ ಕಡಿಮೆ ಆಗಿದಾವೆ. ಅದೇನು ದೊಡ್ಡ ಕೊಡುಗೆ, ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಅರ್ಥ ಇಲ್ಲ. ಯಾವುದೋ ಒಂದನ್ನು ಹೆಚ್ಚು ಮಾಡೋದು, ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಏನ್ ಕೆಲವು ಬಂಪರ್ ಕೊಟ್ಬಿಟ್ರು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ. ಮೊದಲೇ ಆ GST ಹಾಕಿದ್ದೆ
ನೋಡಿ, ನಮ್ ಪ್ರಶ್ನೆ ಅದೇ ಅಲ್ವಾ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ, ಇದು ಸಂತೋಷ. ಆದ್ರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ, ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ. ಇವತ್ತು ಕಮಿಂಗ್ ಬ್ಯಾಕ್ ಟು GST ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಇವತ್ತು ನಾನಾ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು GST ಹಿಂದಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರು ಅವರ ಒಂದು ಕನಸಿನ ಕೂಸಿದು. ಅವರ ಕನಸನ್ನ ನನಸು ಮಾಡಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ತಮಗೆ ಗೊತ್ತಿದೆ, GST ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಬಂದಾಗ ಜುಲೈ 31 ಎಸ್, ಕೇಳಿಸ್ಕೊಂಡ್ರಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಏನೇನು ಮಾತಾಡಿದ್ರು ಅಂತ. ಇದರಲ್ಲೂ ಕ್ರೆಡಿಟ್ ವಾರು, ಇದರಲ್ಲೂ ರಾಜಕೀಯ. ಎಸ್ ಸರ್, ಈಗ GST ದರ ಇಳಿಕೆ ಕೇಂದ್ರದಿಂದ ಒಂದು ಭರ್ಜರಿ ಗಿಫ್ಟ್ ಸಿಕ್ಕಿದೆ ಜನರಿಗೆ. ಇದ್ರ ಬಗ್ಗೆ ಒಂದಷ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಗಮನಿಸಿದ್ರಿ. ನಾವೇ ಬಹಳಷ್ಟು ಸಲ ಒತ್ತಾಯ ಮಾಡಿದ್ವಿ ಅಂತೆಲ್ಲ. ಲೆಟ್ ಅಸ್ ಕೀಪ್ ದಟ್ ಅಸೈಡ್. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಸರ್, ಈಗ ಈ GST ದರವನ್ನು ಇಳಿಕೆ ಮಾಡಿರೋದ್ರಿಂದ ಇದು ರಾಜ್ಯ ಸರ್ಕಾರಕ್ಕೆ ಏನಾದರೂ ಲಾಸ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇದರಿಂದ ಮತ್ತೆ ಸಾಮಾನ್ಯ ಜನರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಆದರೂ ಕೂಡ ಈ ಒಂದು ನಿರ್ಧಾರ ಈಗ ಕೇಂದ್ರ ಸರ್ಕಾರ ತಗೊಳ್ಳಿಕ್ಕೆ ಕಾರಣ ಏನು? ದೇರ್ ಇಸ್ 2 ಥಿಂಗ್ಸ್. ಯಾವುದೇ ಆ್ಯಕ್ಟ್ಗಳನ್ನು ಮತ್ತು ಈ ರೀತಿಯ ಟ್ಯಾಕ್ಸೇಷನ್ಗಳನ್ನಾಗಲಿ ಯಾವುದನ್ನಾದರೂ ತರಬೇಕಾದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಒಂದೇ ಸಲಕ್ಕೆ ಒಂದು ಆ್ಯಕ್ಟನ್ನು ತಂದುಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ಮೋದಿಯವರು ಮಾಡಿದಂಥ GST ಅಗೈನ್ ವಿ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಮನಮೋಹನ್ ಸಿಂಗ್ ಇಲ್ಲಿ ಕೂಡ. ಯಾಕಂದರೆ ಇದು ಅವರ ಕನಸಿನ ಕೂಸಾಗಿತ್ತು. ನೀವು ನೋಡ್ತಾ ಇದ್ದರೆ ಇದನ್ನು ಫಸ್ಟು ಅಪೋಸ್ ಮಾಡಿದವರೇ ಗುಜರಾತಿನ ಆಗಿನ ಮುಖ್ಯಮಂತ್ರಿ ಆದಂತಹ ನರೇಂದ್ರ ಮೋದಿಯವರು ಅಂತ ಹೇಳುವ ಮಾತು ಇದೆ, ಹೌದೂ ಕೂಡ ಹೌದು. ಆದರೆ ಯಾವಾಗ ಪ್ರಧಾನಮಂತ್ರಿ ಮೋದಿಯವರು ಆಗ್ತಾರೋ ಆವಾಗ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾವುದೇ ಒಂದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದಕ್ಕೆ ತುಂಬ ರೀತಿಯ ಸ್ಟಡಿ ಬೇಕಾಗುತ್ತೆ. ಈಗ ನೀವು ವ್ಯಾಟನ್ನು ತೆಗೆದ್ರಿ, ನೀವು ಅದರ್ ಟ್ಯಾಕ್ಸಸ್ಸನ್ನು ತೆಗೆದ್ರಿ, ಅದನ್ನು ಒಂದು ಸಿಂಗಲ್ ವಿಂಡೋ ಅಂತ ನಾವು ತರುವಾಗ ದರ್ ಇಸ್ ಲಾಟ್ ಆಫ್ ಸ್ಟಡಿ ರಿಕ್ವೈರ್ಡ್. ಅದು ಒಂದೇ ಸಲ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ, ಈಗ ನೀವು ಇನ್ಕಮ್ ಟ್ಯಾಕ್ಸ್ ನೋಡ್ತೀರಿ, ಎವ್ರಿ ಇಯರ್ ಸ್ಲ್ಯಾಬ್ಸ್ ವಿಲ್ ಚೇಂಜ್, ಎವ್ರಿಥಿಂಗ್ ವಿಲ್ ಚೇಂಜ್. ಈಗ ಲಾಸ್ಟ್ ಇದ್ದ 2 ಸ್ಲ್ಯಾಬ್ಗಳನ್ನು ನೀವು ಹೇಳಿದ್ರಿ, ಅದು ಯಾವುದಿತ್ತು? 5% ಇತ್ತು, 12% ಇತ್ತು, 18% ಇತ್ತು, 28% ಇತ್ತು ಅಂತ. ಜನಗಳು ಏನಂತ ಇದ್ರು? ಸ್ವಲ್ಪ ಸ್ವಲ್ಪ ಒಗ್ಗಿಕೊಂಡ್ರು. ಹೌದಪ್ಪ, ಒಂದು ಆ್ಯಕ್ಟ್ ಆಗಿದೆ, ಸ್ವಲ್ಪ ಸ್ವಲ್ಪ ಒಗ್ಕೊಳ್ಳಿಕ್ಕೆ ಶುರು ಆಯಿತು. ಆದರೂ ಇಟ್ ಇಸ್ ಎ ಮೇಜರ್ ಕಂಪ್ಲೇಂಟ್, ನಮ್ಮನ್ನು ಬದುಕಲಿಕ್ಕೆ ಬಿಡಿ ಅಂತ ಜನಗಳು ಬೇಡುವ ಸ್ಥಿತಿಗೆ ಭಾರತದಲ್ಲಿ ರಕ್ತ ಹೀರುವಂಗಲ್ಲ. ಲಾಸ್ಟ್ 10 ವರ್ಷ ಹೀರಿದ್ದೆ. ನೀವು ನೋಡಿದರೆ ಒಂದೊಂದು 18%, 28%, 40% ಟ್ಯಾಕ್ಸ್ಗಳನ್ನು ನೀವು ನೋಡಿದಾಗ ಅದು ಇತ್ತು. ರಕ್ತ ಹೀರಿದ್ರು. ಇಟ್ ಈಸ್ ಡನ್. ಇಷ್ಟರವರೆಗೆ ಎಲ್ಲಿವರೆಗೆ ಆಗಿತ್ತಂದರೆ ಕೋವಿಡ್ ಆದ ಮೇಲೂ ಕೂಡ ನಮ್ಮ ಮೋದಿ ಸರ್ಕಾರ ನಮ್ಮ ಮೇಲೆ ಯಾವ ರೀತಿಯ ಕರುಣೆ ತೋರಿಸಿಲ್ಲ ಅಂತ ಜನಗಳಿಗಿತ್ತು. ಕಳೆದ ಮೋದಿಯವರ ಎಲೆಕ್ಷನ್ನಲ್ಲಿ, ಕಳೆದ ಲೋಕಸಭಾ ಎಲೆಕ್ಷನಲ್ಲಿ ಏನಾದರೂ ದೊಡ್ಡ ಮಟ್ಟದ ಜನರಲ್ಲಿ ಅಸಮಾಧಾನ ಇದ್ದಿದ್ರೆ ಅದು ಪ್ರೈಸ್ ಹೈಕ್. ಎಷ್ಟು ಬೆಲೆ ಏರಿಕೆ ಆಗಿತ್ತಂದರೆ ಜನಸಾಮಾನ್ಯನಿಗೆ ಬದುಕಲಿಕ್ಕೂ ಆಗಲ್ಲ ಅನ್ನುವ ಸ್ಥಿತಿಯಲ್ಲಿತ್ತು. ಒಂದು ಏನು ನೀವು ಬೆಳಿಗ್ಗೆ ನೀವು ನೋಡ್ತಿರಲ್ಲ, ಇವತ್ತಿನ ಸ್ಲ್ಯಾಬ್ಸ್ಗಳನ್ನು ನೋಡಿದಾಗ ಲಾಸ್ಟ್ ಪಾರ್ಲಿಮೆಂಟಲ್ಲಿ ಮೋದಿಯವರು ಹೇಳಿದರು, ನಾನು ದೀಪಾವಳಿಯ ಬಂಪರ್ ಗಿಫ್ಟನ್ನು ಭಾರತ ದೇಶಕ್ಕೆ ಕೊಡ್ತೀನಿ ಅಂತ. ಕರೆಕ್ಟ್. ನೀತಿ ಆಯೋಗ ಇದೆ, ಡಿಸ್ಕಷನ್ ಆಗುತ್ತೆ, ಯಾವ ರೀತಿಯ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ, ಯಾವ ರೀತಿಯ ಎಕ್ಸ್ಪೆಂಡಿಚರ್ ನಾವು ಮಾಡ್ತಾ ಇದ್ವಿ, ಬಜೆಟ್ ಯಾವ ರೀತಿಯ ಕ್ಯಾಲ್ಕುಲೇಷನ್ ಆಗುತ್ತೆ. ಇಟ್ ಇಸ್ ನಾಟ್ ಒನ್ ಸೈಡ್. ರೆವಿನ್ಯೂ ಪ್ಲಸ್ ಎಕ್ಸ್ಪೆನ್ಸಸ್ ಎರಡನ್ನೂ ಸರಿದೂಗಿಸಿಕೊಂಡು ಒಂದು ದೇಶವನ್ನು ಮುನ್ನಡೆಸಬೇಕಾಗತ್ತೆ. ಎಸ್, ವಿರೋಧ ಪಕ್ಷದವರು ಮಾಡುವ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾರೆ. ಸಿದ್ದರಾಮಯ್ಯನವರು ಇವತ್ತು ಬೊಬ್ಬೆ ಹೊಡಿತಾರೆ, ಬೊಬ್ಬೆ ಹೊಡಿಲೇಬೇಕು. ದಟ್ ಈಸ್ ಇವತ್ತು ಇಲ್ಲಿ BJP ಇದ್ದಿದ್ರೆ BJP ಅದನ್ನೇ ಹೇಳ್ತಾ ಇತ್ತು. ಬಟ್ ದಿಸ್ ಈಸ್ ಎ ಬಂಪರ್ ಗಿಫ್ಟ್. ಕಡೆಗಾದರೂ ಹಲವು ವರ್ಷಗಳ ಇವತ್ತು ನಾವು ಖುಷಿ ಪಡೋದೇನೆಂದರೆ, ಇಷ್ಟು ವರ್ಷ ನೀವು ಕೊಟ್ಟಿಲ್ಲಲ್ಲ, ನಮ್ಮನ್ನು ಕಿತ್ತಾಕೊಂಡು ತಿಂದಿದ್ದೀರಿ, ಈಗಲಾದರೂ ನೀವು ಕೊಟ್ಟಿದ್ದೀರಿ ಅಲ್ಲ ಅಂತ ಧನ್ಯವಾದಗಳು ಅಂತ ಹೇಳುವ ಸ್ಥಿತಿಯಲ್ಲಿ ನಾವಿದ್ವಿ ಸೆಂಟ್ರಲ್ ಗೌರ್ಮೆಂಟ್ಗೆ. ಖುಷಿ ಏನಂದರೆ ಈಗಲಾದರೂ ಸ್ವಲ್ಪ ಆದರೂ ಕಂಡುಬಿಟ್ಬಿಟ್ರು, ಉಸಿರಾಡ್ದಂಗೆಲ್ಲ ನುಡಿದಂತೆ ನಡೀತೀವಿ ಅಂತ ಹೇಳ್ತಾರಲ್ಲ ಪಾಲಿಟಿಷಿಯನ್ಸ್. ಐ ಥಿಂಕ್ ಸಮ್ಟೈಮ್ಸ್ ಹೀಸ್ ಕ್ಯಾನ್ ಸಿ ದೀಪಾವಳಿಯ ಬಂಪರ್. ಎಸ್, ದಿಸ್ ಈಸ್ ರಿಕ್ವೈರ್ಡ್. ಬದುಕಬೇಕಾದ್ರೆ ಹಣದುಬ್ಬರದ ಇದರಲ್ಲಿ, ಪ್ರೈಸ್ ರೈಸ್ ಇದರಲ್ಲಿ ಬದುಕಬೇಕಾದ್ರೆ, ಜನಸಾಮಾನ್ಯ ಬದುಕಬೇಕಾದ್ರೆ ನಿಮ್ಮ 2000 ಭಿಕ್ಷೆಯನ್ನು ಯಾರೂ ಕೇಳ್ತಾ ಇಲ್ಲ.
ನಿಮ್ಮ ಬೇಟಿ ಬಚಾವೋ ಬೇಟಿ ಪಡಾವೋ ಮತ್ತು ಪ್ಯಾರಿ ಬಹನ ಯಾರೂ ಕೇಳ್ತಾ ಇಲ್ಲ. ದಿನನಿತ್ಯದ ಬಳಕೆಯಲ್ಲಿ ಅಗತ್ಯ ವಸ್ತುಗಳ ಹೈಯೆಸ್ಟ್ ಅಗತ್ಯ ವಸ್ತುಗಳ ಏನು ಈಗ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಬಂದಾಗಲೂ ನೀವು ಹೇಳೋದೇನು, ದಿಸ್ ಎಫೆಕ್ಟ್ಸ್ ಮಿಡಲ್ ಕ್ಲಾಸ್ ಅಂತ ಹೇಳೋದು ನಾವು. ಅವನಿಗೆ ದೊಡ್ಡವನಿಗೆ ದುಡ್ಡಿದ್ದವನಿಗೆ ಅವನಿಗೆ ಏನು ತೊಂದರೆ ಇಲ್ಲ, ನೀವು ಯಾವ ಸ್ಲ್ಯಾಬ್ ನೋ ಮ್ಯಾಟರ್, ಬಟ್ ಇಟ್ ಎಫೆಕ್ಟ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ, ಬಡವನಿಗೆ ಮತ್ತು ಮಿಡಲ್ ಕ್ಲಾಸ್ ಅವರಿಗೆ. ಆ್ಯಂಡ್ ಅದು ಡೈರೆಕ್ಟ್ ನೀವು ಅಳಿದುಳಿದರಲ್ಲಿ ಟ್ಯಾಕ್ಸ್ ಕಟ್ಟೋದಾದರೆ GST ಇದೆ ಅಲ್ಲ, ನಿಮ್ಮ ಯಾವ ವರ್ಗನೂ ನೋಡದೆ ಈ GST ಹಾಕುವಾಗ ಅದಕ್ಕೆ ಕಾಸ್ಟ್ ಇಲ್ಲ, ಅದಕ್ಕೆ ವರ್ಗ ಇಲ್ಲ, ಅದಕ್ಕೆ ಯಾರೂ ಇಲ್ಲ, ಬಡವ ದೊಡ್ಡವ ಚಿಕ್ಕವ ಯಾರೂ ಇಲ್ಲ. ಅವನು ಪೆಪ್ಸಿ ತಗೊಂಡ್ರು ಅಷ್ಟೇ, ನಾವು ಪೆಪ್ಸಿ ತಗೊಂಡ್ರು ಅಷ್ಟೇ, ನಾವು ಎಗ್ ತಗೊಂಡ್ರಷ್ಟೇ, ಅವನು ಎಗ್ ತಗೊಂಡ್ರು ಅಷ್ಟೇ, ನಾವು ಪೌಡ್ರ್ ತಗೊಂಡ್ರಷ್ಟೇ, ಅವನು ಪೌಡರ್ ತಗೊಂಡ್ರಷ್ಟೇ. ಬಿಸ್ಕೆಟ್ಗೂ 18% ಟ್ಯಾಕ್ಸ್ ಹಾಕುವಂಥದ್ದು ಇವತ್ತು ನೋಡಿ. ಕೆಲವು ನಾವು ನೋಡುವಾಗ ಇರೇಸರು, ಸ್ಕೂಲ್ ಮಕ್ಕಳದು ಪೆನ್ಸಿಲು, ಪೆನ್ನು, ಯು ಜಸ್ಟ್ ಸಿ ಅದರ ಮುಂಚಿನ ಟ್ಯಾಕ್ಸ್ ಎಷ್ಟು ಇತ್ತು ಅಂತ. 12% ಟ್ಯಾಕ್ಸ್ 12%. ಇವತ್ತು ಏನು ಕಡಿಮೆ ಮಾಡಿದ್ದಾರೆ 5%, ನಾವು ಇವತ್ತು ಶೂನ್ಯ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಕಳೆದ 10 ವರ್ಷದಿಂದ 12% ಅಂದ್ರೆ 12% ಒಂದು ಇರೇಸರ್ ಮೇಲೆ, ಒಂದು ಎಕ್ಸಸೈಸ್ ಬುಕ್ಸ್ ಮೇಲೆ, ಒಂದು ಚಾರ್ಟ್ ಮೇಲೆ, ಮ್ಯಾಪ್ ಮೇಲೆ, ಮಕ್ಕಳಿಗೆ ಕೊಡುವಂತಹ ಒಂದು ಸಾಮಾನ್ಯ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ. ಎಲ್ಲಿ ಕೊಡೋದು? ಬಡವ ಎಲ್ಲಿಂದ ತರೋದು? ದೊಡ್ಡವನಿಗೆ ಈ ಟ್ಯಾಕ್ಸ್ಗಳನ್ನು. ಹೌದು, ನೀವು ಜೀವ ಹಿಂಡಿದ್ರಿ, ನಮ್ಮದು 10 ವರ್ಷ ಜೀವ ಹಿಂಡಿದ್ರಿ, ಈಗೇನ ಸ್ವಲ್ಪ ಕೊರಳು ಪಟ್ಟಿ ಕಡಿಮೆ ಮಾಡ್ದಂಗೆ ಇದೆ. ಎಸ್, ಥ್ಯಾಂಕ್ಸ್ ಟು ಮೋದಿ. ಬಟ್ ಲೆಟ್ ಅಸ್ ಗೋ ಟು ದ ಸ್ಲ್ಯಾಬ್ಸ್ ನಾವು. 4 ಸ್ಲ್ಯಾಬ್ಗಳಿತ್ತು ಅಂತ ನಾವು ಹೇಳ್ತಿದ್ವಿ. 5%, 12%, 18%, 28%. ಎಸ್, ಈಗ ಏನು ಮಾಡಿದ್ದಾರೆ, ಯಾವ ಸೆಗ್ಮೆಂಟ್ಗಳನ್ನು ಮೋದಿಯವರು ಟಚ್ ಮಾಡಿದ್ದಾರೆ? ಇದರ ಹಿಂದಿನ ಮಹತ್ತರವಾದ ಒಂದು ಇದು ದೀಪಾವಳಿ ಗಿಫ್ಟ್ ಅಂತ ಯಾಕೆ ಬಂತು ಅಂತ ನೀವು ಕೇಳಬೇಕಾದ್ರೆ, ದೀಪಾವಳಿಯಲ್ಲಿ ಯಾಕೆ ಬರಬೇಕಿತ್ತು ಅಂತ ಕೇಳಬೇಕಾದ್ರೆ, ಎಲೆಕ್ಷನ್ ಅಜೆಂಡಾ ಏನಾದರೂ ಇದೇನಾ ಇದರಲ್ಲಿ ಅಂತ ಹೇಳ್ಬೇಕಾದ್ರೆ ಇದೆ. ಈಗಲೇ ಇದನ್ನು ಬರಬೇಕಾದ್ರೆ ದರ್ ಇಸ್ ಎ ಬಿಹಾರ್ ಎಲೆಕ್ಷನ್. ಅದಕ್ಕಿಂತ ಮುಂಚೆ ಇದನ್ನು ದೀಪಾವಳಿ ಗಿಫ್ಟ್ ಆಗಿ ಇದನ್ನು ಆಲ್ರೆಡಿ ಪಾರ್ಲಿಮೆಂಟಲ್ಲಿ ಮೋದಿಜಿಯವರು ಹೇಳ್ಬಿಟ್ಟಿದ್ದಾರೆ, ನಾನು ಕೊಡ್ತೀನಿ ಅಂತ. ಈಗ ಇದು ಬಿಹಾರ್ ಎಲೆಕ್ಷನ್ ಹೊಸ್ತಿಲಲ್ಲಿ, ಯಾಕಂದ್ರೆ ಇದು ಮೇಜರ್ ಇಂಪ್ಯಾಕ್ಟ್ ಬಿಹಾರಲ್ಲಾಗುತ್ತೆ. ಏನಕ್ಕಂದ್ರೆ ಹೈಯೆಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಲೋವರ್ ಕ್ಲಾಸ್ ಏನಿದೆ ಅಲ್ವಾ, ಅದು ಬಿಹಾರಲ್ಲಿ ಇದೆ. ಇದಕ್ಕೆ ಯಾವುದು ಜಾತಿ ಮತ ಪಂಥ ಭೇದ ಯಾವುದೂ ಇಲ್ಲ. ಈ GSTಗೆ ಯಾವ ಮಾನದಂಡನೂ ಇಲ್ಲ, ನಿಮ್ಮ ಇನ್ಕಮ್ ಮಾನದಂಡನೂ ಇಲ್ಲ. ನೀವು ಇಕನಾಮಿಯಾಗಿ ಹೋಗ್ತೀರಂದ್ರೆ ಓಕೆ, ಅದರ ಮೇಲೆ ಆರ್ಥಿಕತೆಯ ಮೇಲೆ ಏನಾದರೂ ಹೋಗಿ ಟ್ಯಾಕ್ಸ್ ಹಾಕಿದ ನಂತರ ಅದು ಅಲ್ಲ. ದಿಸ್ ಇಸ್ ಡೈರೆಕ್ಟ್ ಟ್ಯಾಕ್ಸ್. ಅಂದರೆ ನೀವು ದಿನಕ್ಕೆ ತಿನ್ನುವ ಕುಡಿಯುವ ಎಲ್ಲದಕ್ಕೂ ದಿನನಿತ್ಯ ಉಪಯೋಗಿಸುವ ಎವ್ರಿಥಿಂಗ್ ಇಟ್ ಕಮ್ಸ್ ಅಂಡರ್ ದಿಸ್. ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇದೇನಾ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಇದೆ. ಕಾಂಗ್ರೆಸ್ ಈಗ ತಗೊಳುತ್ತೆ. ಹೌದು, ರಾಹುಲ್ ಗಾಂಧಿ ಅವರು 10 ವರ್ಷ ಬೊಬ್ಬೆ ಹೊಡೆದು ಮೋದಿಗೀಗ ಬುದ್ಧಿ ಬಂತು ಅಂತ ಹೇಳ್ತಾರೆ. ಅಪೋಸಿಷನ್ ಶುಡ್ ಡೂ ದ್ಯಾಟ್, ದೇ ವಿಲ್ ಡೂ ಇಟ್ ಆಲ್ಸೋ, ದರ್ ಇಸ್ ನೋ ಡೌಟ್. ಈಗ ಮೋದಿಜಿಯವರು ಯಾವ ಸೆಕ್ಟರ್ಗಳನ್ನು ಮುಟ್ಟಿದ್ದಾರೆ ಅನ್ನೋದು ನಮಗೆ ಸೆಕ್ಟರ್ ವೈಸ್ ಬಂದರೆ ನೀವು ಯು ಜಸ್ಟ್ ಸಿ. ಐಷಾರಾಮಿ ವಸ್ತುಗಳಿಗೆ 40%. ಯಾವುದು ಐಷಾರಾಮಿ ವಸ್ತುಗಳು ಮತ್ತು ಮಾದಕ ವಸ್ತುಗಳು ಅಂತ ಏನು ಹೇಳ್ತೀವಿ, 40%. ನಮಗೇನು ಬೇಜಾರಿಲ್ಲ. ದರ್ ಇಸ್ ನೋ ರಿಗ್ರೇಟ್, ಯು ಶುಡ್ ಡೂ ಇಟ್ ಅಂತ ನಾವು ಹೇಳೋದು. ಇದೇ ಡಿಮಾನಿಟೈಸೇಷನ್ ಆದಾಗ ಎಲ್ಲ ಬಡವರು ಎಲ್ಲ ಖುಷಿಪಟ್ಟರು, ನಮ್ಮ ಹತ್ರ ಕಳ್ಕೊಳ್ಳಿಕ್ಕೆ ಏನಿಲ್ಲ, ದೊಡ್ಡವನ್ದು ಎಲ್ಲ ಹೋಯ್ತು ಅಂತ. ಆದರೆ ಯಾರ್ದು ಹೋಗಿಲ್ಲ, ದೊಡ್ಡವರೆಲ್ಲ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಬಡವ ಇದ್ದಿದ್ದನ್ನು ಕಳ್ಕೊಂಡ್ಬಿಟ್ಟ. ಇಟ್ ಈಸ್ ಸೇಮ್ ಹಿಯರ್. ನೀವು ನೋಡಿ, ಡೈಲಿ ಯೂಸೇಜ್ ವಸ್ತುಗಳು, ನೀವು ಹೇಳಿ ಟೂತ್ ಪೇಸ್ಟು, ಹೇರ್ ಆಯಿಲು, ಶಾಂಪೂ, ನಿಮ್ದು ಏನೆಲ್ಲ ಇದೆ ಅಲ್ವಾ, ಆ ಸ್ಲ್ಯಾಬನ್ನು ಕಡಿಮೆ ಮಾಡಿದ್ದಾರೆ. ಎವ್ರಿಡೇ ನೀಡ್ ನಿಮಗೆ ಇದು ದಿನ ಉಪಯೋಗಿ ವಸ್ತುಗಳು, ಬೆಳಿಗ್ಗೆ ಎದ್ರೆ ನೀವು ಮಾಡಬೇಕಾದಂಥ ವಸ್ತುಗಳು. ನೀವು ಬಡವರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ, ಸಾಮಾನ್ಯ ವರ್ಗಕ್ಕೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾಡಿದ್ದಾರೆ. ಸಾಮಾನ್ಯ ವರ್ಗಕ್ಕೆ ಇಲ್ಲಿ ನನಗೇನು ಅನಿಸುತ್ತಂದರೆ, ದಿಸ್ GST ರಿವಲ್ಯೂಷನ್ ಏನು ಮಾಡಿದ್ದಾರೆ ಇದನ್ನು ಮೇಜರ್ ಆಗಿಬಿಟ್ಟು ಸಾಮಾನ್ಯ ವರ್ಗವನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಟ್ಕೊಂಡು ಮಾಡಿದ ರೀತಿಯಲ್ಲಿದೆ. ದಿಸ್ ಈಸ್ ವಾಟ್ ಮೋದಿ ವಾಂಟೆಡ್ ಟು ಕಾನ್ಸಂಟ್ರೇಟ್. ಯಾಕಂತ ಹೇಳಿದ್ರೆ, ಭಾರತ ದೇಶದಲ್ಲಿರುವಂಥ ಹೈಯೆಸ್ಟ್ ಸೆಗ್ಮೆಂಟ್ ಅವರು ಯಾವಾಗಲೂ ರಕ್ತ ಯಾರಾದರೂ ಗೌರ್ಮೆಂಟ್ ಕುಡಿತಾ ಇದ್ದಂದ್ರೆ ಇನ್ಕಮ್ ಟ್ಯಾಕ್ಸಿಂದ ಹಿಡಿದು ಎಲ್ಲದರಲ್ಲ ಅವ್ರದ್ದೇ ರಕ್ತ ಕುಡಿತಾ ಇತ್ತು. ಬೆಲೆ ಏನು ಏರಿಕೆ ಇದೆ ಅಲ್ವಾ, ಅದು ಹೈಯೆಸ್ಟ್ ಎಫೆಕ್ಟ್ ಆಗ್ತಾ ಇದ್ದಿದ್ದು ಕಾಮನ್ ಪರ್ಸನ್ ಆ್ಯಂಡ್ ಮಿಡಲ್ ಕ್ಲಾಸ್ ಏನಿದೆ ಅವರಿಗೆ. ಇದರಲ್ಲಿ ಯಾವುದನ್ನೇ ನೀವು ನೋಡಿ, ಎಲ್ಲವೂ ಈಗ ದುಬಾರಿಗಳಲ್ಲಿ ನೋಡಿದ್ರೆ ನೀವು ಸಿಗಾರು, ಪಾನ್ ಮಸಾಲ, ಜರ್ದಾ, ಯು ಡೋಂಟ್ ಬಾದರ್. ಅದು ಯಾವ ಸೆಗ್ಮೆಂಟ್ ಅವನು ಬೇಕಾದರೂ ಕುಡಿಲಿ ತಿನ್ಲಿ, ಯು ಹ್ಯಾವ್ ಟು ಪೇ ದ್ಯಾಟ್ ಅಂತ. ನೀವು ಅಲ್ಲಿಗೆ ಆಹಾರೋತ್ಪನ್ನಗಳಿಗೆ ಬಂದರೆ ಬೆಣ್ಣೆ, ತುಪ್ಪ, ಡ್ರೈ ನಟ್ಸ್ 18% ಇಂದ 5%. ದರ್ ಇಸ್ ಎ ಹ್ಯೂಜ್ ಡಿಫರೆನ್ಸ್. ಸಿ,
ಇಯರ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಏನು ನಾವು ಹೇಳ್ತೀವಿ GST ರಿಫಾರ್ಮ್ ಆಗಿದೆ ಅಂತ ಹೇಳ್ತೀವಲ್ವಾ, ಇಟ್ ಈಸ್ ನಾಟ್ ಎ ಸ್ಮಾಲ್ ರಿಫಾರ್ಮ್, ಇಟ್ಸ್ ಎ ಹ್ಯೂಜ್ ಮಾರ್ಜಿನ್. ನೀವು 18% ಇಂದ ಸ್ಟ್ರೈಟ್ ಅವೇ 5%. ಹಾಲು, ಪಾನೀಯ, ಐಸ್ ಕ್ರೀಮು, ಪೇಸ್ಟ್ರಿ, Condensed ಬಿಸ್ಕೆಟ್ಸು, milk, ಎಳ್ನೀರು. ಕಾರ್ನ್ಫ್ಲೇಕ್ಸು, ಧಾನ್ಯಗಳು, ಸಕ್ಕರೆ ಮಿಠಾಯಿಗಳು, ಎವ್ರಿಥಿಂಗ್ ಇಟ್ ಕಮ್ಸ್ ಡೌನ್ ಟು 5%. ನೀವು ಅಲ್ಲಿಂದ ಹೋದರೆ ಮಿಲ್ಕ್, ಪ್ಯಾಕ್ ಮಾಡಿದ ಚೆನ್ನ, ಪನ್ನೀರ್, ಇಂಡಿಯನ್ ಬ್ರೆಡ್ಸ್, ರೋಟಿ, ಕಾಕ್ರಾ, ಚಪಾತಿ, ಪರೋಟ, Pizza. ಪಿಜ್ಜಾ ಬ್ರೆಡ್, ಎಲ್ಲ 5%. ಆಲ್ ಶೂನ್ಯ. All 5% zero. 5% ಕಮ್ಸ್ ಟು ಇಂದ zero. ಶೂನ್ಯ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ನೀವೇನಾದರೂ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸಲ್ಲಿ ನೋಡಿದರೆ ನೀವು 5%, 2% ಅಂತ ಹೇಳಿದ್ರೆ ಓ ಏನೋ ಅಂತ. ಇಲ್ಲಿ ಯಾಕೆ ಇಟ್ ಮೇಕ್ಸ್ ಯು ಮೇಜರ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಎವ್ರೇಜ್ 10,000 ರೂಪಾಯಿದ್ದನ್ನು ಖರ್ಚು ಮಾಡಿದರೆ, ಸಪೋಸ್ ಅವನ ಒಂದು ಫ್ಯಾಮಿಲಿಯ ರೇಷನ್ 10,000 ಎವ್ರೇಜ್ GST ಅನ್ನು ನೀವು ತಗೊಂಡ್ರು, ಸಪೋಸ್ 15% ತಗೊಳ್ಳಿ, ಕೆಲವು 5%, ಕೆಲವು 12%, ಕೆಲವು 18% ಅಂತ ತಗೊಂಡ್ರೆ, ಈಗ ಎವ್ರೇಜ್ ಒಂದು 5%ಗೆ ಬಂದಾಗ ಯುವರ್ ನಾರ್ಮಲಿ 10% ಆಫ್ ದ GST ನೀವು ಉಳಿಸ್ತಾ ಇದ್ರಿ ಫಾರ್ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳಿ. ಎವರೇಜ್ ಮೆಥಡಲ್ಲಿ ನೀವು ನೋಡಿದಾಗ ಇದೆ. ಈಗ ಎವ್ರಿ ಸೆಗ್ಮೆಂಟ್ ನೀವು ನೋಡಿದರೆ, ನೀವು ಕಟ್ಟಡಗಳು ನೀವು ನೋಡಿದರೆ, ಕಟ್ಟಡ ಬಳಕೆಯ ಸಾಮಗ್ರಿಗಳನ್ನು ನೋಡಿದರೆ ದರ್ ಇಸ್ ಎ ಹ್ಯೂಜ್ GST ಡಿಡಕ್ಷನ್. ಇದು ಬಂದರೆ ದಿನಬಳಕೆ ವಸ್ತುಗಳು ಸಿಮೆಂಟ್ ಇಂದ 28% ಇಂದ 18%ಗೆ, ಕರಕುಶಲ ವಸ್ತುಗಳು 12% ಇಂದ 5%, ಅಮೃತಶಿಲೆ ಅದರದ್ದು 12% ಇಂದ 5%, ಗ್ರಾನೈಟ್ ಬ್ಲಾಕ್ಗಳು 12%. 5%. ಸಿ ಇಯರ್ ಏನಾಗುತ್ತೆ ಅಂತ ಹೇಳಿದರೆ, ಈಗ ನೀವು ಒಬ್ಬ ಜನಸಾಮಾನ್ಯ ಮನೆ ಕಟ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗಾಗುವ ಬರ್ಡನ್, ಸಿ ದಿಸ್ ವೇರ್ ಆಲ್ ಇಟ್ ಎಫೆಕ್ಟ್ಸ್ ಆಟೋಮೊಬೈಲಲ್ಲಿ ಯಾವ ರೀತಿಯ ಸ್ಲ್ಯಾಬ್ಗಳನ್ನು ಹಾಕಿದ್ದಾರೆ ಅಂದರೆ, ಇಟ್ ಈಸ್ 1200 cc ಟು 400 mm. ಏನಕ್ಕಂದರೆ ಅದಕ್ಕಿಂತ ದೊಡ್ಡ ಸೆಗ್ಮೆಂಟ್ ಬಂದರೆ ಅದನ್ನು ದುಬಾರಿ ಕಾರುಗಳು, ಅಂದರೆ ಅದನ್ನು ಮಿಡಲ್ ಕ್ಲಾಸ್ಗಿಂತ ಹೈಯರ್ ಕ್ಯಾಟಗರಿ ಅವರು ತಗೊಳ್ತಾರೆ. ದರ್ ಇಸ್ ನೋ ಡಿಸ್ಕೌಂಟ್ ಫಾರ್ ದ್ಯಾಟ್. ಹಿಯರ್ ದಿಸ್ ರಿಫಾರ್ಮ್, ಇವತ್ತಿನ ರಿಫಾರ್ಮ್ ಏನಿದೆ, ದಿಸ್ ಇಸ್ ಹೈಲಿ ಅಪ್ರಿಷಿಯೇಟೆಡ್. ನಾನು ಹೇಳ್ತೀನಿ ಕೇಳಿ, ವಿ ಶುಡ್ ಸಲ್ಯೂಟ್ ಆ್ಯಂಡ್ ಹೈಲಿ ಅಪ್ರಿಷಿಯೇಟೆಡ್. 10 ವರ್ಷದ ನಂತರ ಆದರೂ ಈಗಲಾದರೂ ನಮ್ಮ ಗೌರ್ಮೆಂಟ್ ಕಣ್ಣು ತೆರೀತಲ್ಲ ಅಂತ ಹೇಳೋದಕ್ಕೆ, ಮೆಡಿಕಲ್ ಸೆಕ್ಟರ್ಗೆ ನೀವು ಬಂದರೆ, ನೀವು ನೋಡಿ, ಕ್ಯಾನ್ಸರ್ ಅಂತ ಅಪರೂಪದ ಕಾಯಿಲೆಗಳಿಗೆ 12% ಇತ್ತು, ಅದಕ್ಕೂ ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತಾ ಇದ್ದ ಗೌರ್ಮೆಂಟ್ ಇವತ್ತು ಅದನ್ನು ಶೂನ್ಯಕ್ಕೆ ಬಂದಿದೆ. 33 ಜೀವರಕ್ಷಕ ಔಷಧಿಗಳು 12% ಟು 0, ಔಷಧಿಗಳಿನ ಮೇಲಿನ GST 5% ಟು 0, ಮೆಡಿಕಲ್ ಗ್ರೇಡ್ ಆಕ್ಸಿಜನ್ 18% ಟು 5%, ರೋಗ ಪತ್ತೆ ಕಿಟ್ಗಳು 18% ಟು 5%. ಸಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನಾವು ಇಲ್ಲಿ ತಿಳ್ಕೊಬೇಕಾಗ್ಬೋದು, ಅಂದರೆ ಈಗ ಇವರು ನಮಗೆ 0 ಮಾಡ್ಬೋದು, 5% ಮಾಡ್ಬೋದು, ಅಥವಾ ಇಷ್ಟು ರಿಡ್ಯೂಸ್ ಮಾಡಬೇಕಂದ್ರೆ 10 years ವಾಟ್ ಇಸ್ ಡನ್ ಇಟ್, ಹೌ ಪೀಪಲ್ ಆರ್ ಸಫರ್ಡ್, ಯಾವ ರೀತಿ ಜನಸಾಮಾನ್ಯರು ಸಫರ್ ಆಗಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ದೇ ಆರ್ ಆನ್ಸರೇಬಲ್. ಬಟ್ ವಿದೌಟ್ ಎನಿ ಚಾಯ್ಸ್, ಇವತ್ತು ನಮಗೆ ಚಾಯ್ಸ್ ಇಲ್ಲ. ಕೈ ಮುಗಿದು ದೇವರೇ ಕೊಟ್ಟರೋ ಈ ಪ್ರಸಾದ, ಈಗಲಾದರೂ ಕೊಟ್ಟರಲ್ಲ ಅಂತ ಸ್ವೀಕರಿಸುವಂಥ ಪ್ಲೇಸಲ್ಲಿ ನಾವಿದ್ದೀವಿ. ಬಟ್ ವಿ ಆರ್ ವೆರಿ ಹ್ಯಾಪಿ, ವಿ ಶುಡ್ ಫೀಲ್ ಪ್ರೌಡ್. ಇವತ್ತು ಕ್ರೆಡಿಟ್ ತಗೊಳ್ಳುವಂಥ ಟೈಮಲ್ಲಿ ಅವರಿದ್ದಾರೆ. ಬಟ್ ಕಳೆದು ಹೋದ 10 ವರ್ಷ ಇದೆ ಅಲ್ವಾ, ಇಟ್ ವಾಸ್ ವೆರಿ ಟಫ್ ಟೈಮ್. ನೀವು ನೋಡಿ, ಒಂದೊಂದು ಬಿಸ್ಕೆಟ್ಗೂ ಯಾವ ರೀತಿ ಇತ್ತು, ಯಾವ ರೀತಿ ಐ ಆಮ್ ವೆರಿ ಸರ್ಪ್ರೈಸ್ಡ್. ಯಾವಾಗಲೂ ಮೋದಿಜಿ ಅವರು ಬೇಹನ ಏನಾದರೂ ಕೊಡ್ತಾಯಿದ್ರು. ಇವತ್ತು ನಿಮ್ಮದು ಬ್ಯೂಟಿ ಇದಕ್ಕೆ ಏನು ಕಡಿಮೆ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಈ ಸ್ಲ್ಯಾಬಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಬ್ಯೂಟಿ ಪ್ಯಾಕೇಜಸ್ ಆಫ್ ಕಾಸ್ಮೆಟಿಕ್ಸ್ ಇದಕ್ಕೆ ಎಲ್ಲ ಎಲ್ಲೂ ಕಡಿಮೆ ಮಾಡಿದ್ದಾರೆ ಅಂತ ಇಲ್ಲಿ ಕಾಣ್ತಾ ಇಲ್ಲ. ಬಟ್ ಸ್ಟಿಲ್ ಸರಳೀಕರಣ ಇದೆ ಅಲ್ವಾ, ಇದು ಮಾತ್ರ ಅಲ್ಲ. ನಾವು ಸ್ಲ್ಯಾಬ್ಗಳನ್ನು ಮಾತ್ರ ನೋಡ್ತಾ ಇದ್ದೀವಿ. ಈಗ ನೀವು ಸ್ಲ್ಯಾಬ್ಗಳನ್ನು ಮಾತ್ರ ನೋಡ್ತೀರಲ್ಲ, GST ರಿಫಾರ್ಮ್ ಎಲ್ಲಾಗಿದೆ ಅಂದರೆ, ಈವನ್ ಫೈಲಿಂಗಲ್ಲಿ ಇನ್ಪುಟ್ ಕ್ರೆಡಿಟ್ ಯಾವಾಗ ತಗೊಳ್ತಾನೆ ಅದರಲ್ಲೂ ಕೂಡ ರಿಫಾರ್ಮ್ ಆಗಿದೆ. ದರ್ ಇಸ್ ಅ ರಿಫಾರ್ಮ್ ಇನ್ ಅದರ್ ಥಿಂಗ್ಸ್ ಆಲ್ಸೋ, ನಾಟ್ ಓನ್ಲಿ GST. ನೀವು ನೋಡಿದರೆ ಇದರಲ್ಲಿ ಮಾತ್ರ ಮಾಡಿದ್ದಾರೆ ಅಂತಲ್ಲ, ಯಾರು GST ಇನ್ಪುಟ್ ಕ್ರೆಡಿಟ್ ಮಾಡ್ಬೋದು, 2.5 lakh ಇದ್ದವರಿಗೆ ಹೆಂಗೆ, ಅದ್ರ ನಂತರ ಇನ್ಪುಟ್ ಕ್ರೆಡಿಟ್ ಮಾಡುವವನಿಗೆ ಹೇಗೆ, ರಿಜಿಸ್ಟ್ರೇಷನ್ ಯಾವ ರೀತಿಯಲ್ಲಿ ಸರಳೀಕರಣ ಮಾಡ್ಬೋದು, ಎಷ್ಟು ದಿನದಲ್ಲಿ ನೀವು GST ರಿಜಿಸ್ಟ್ರೇಷನ್ಗಳನ್ನು ಮಾಡ್ಬೋದು, ಯಾರು ಮಾಡಬೇಕಾಗತ್ತೆ, ಎಲ್ಲದನ್ನು ನೋಡಿದರೆ ಸರಳೀಕರಣ ಅದನ್ನೂ ಮಾಡಿದ್ದಾರೆ.